ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಸೊ ಇವಾಗ ಒಂದು 2-3 ದಿನದಿಂದ ಆರಾಧನ ಸ್ಕೂಲ ರಜೆ ಐತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಹೇಳೋದೂ ಲೇಟ್ ಆಗತ್ತೈತಿ. 10 ಗಂಟೆ ಆಗೈತಿ ಟೈಮ್. ಸೊ ಇವಾಗ ಪೂಜೆ ಮಾಡ್ಕೊಂಡು ಇನ್ನು ಪೂಜೆ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಬೇಕು. ಬೆಳಗ್ಗೆ ಅಂತೂ ಟಿಫನ್ ಅಷ್ಟೇ ಮಾಡೀನಿ. ಆರಾಧ್ಯ ಸ್ಕೂಲಿಗೆ ಹೊಂಟಿದ್ಲಂದ್ರೆ ಬೆಳಿಗ್ಗೆ ಅಡುಗೆನೂ ಮಾಡಿಬಿಟ್ಟಿರ್ತಿದ್ನಿ. ಬಟ್ ಇವಾಗ ಸ್ಕೂಲ್ ರಜೆ ಐತಲ್ಲ, ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆ ಮಧ್ಯಾಹ್ನ, ಬೆಳಗ್ಗೆ ಟಿಫನ್ ಅಷ್ಟು ಮಾಡ್ಕೊಂಡ್ಬಿಟ್ಟೀನಿ. ಸೊ ಇವತ್ತಿನ ಪೂಜೆ ಈ ಥರ ಇತ್ತು. ನಾವು ಹಳೆ ಮನೆಗಿದ್ದಾಗ ನೀವೆಲ್ಲ ನೋಡಿರ್ಬೋದಾ, ಪೂಜೆ ಮಾಡೋಕೆ ದೇವ್ರ ಜಗ್ಲಿನ ಇರಲಿಲ್ಲ, ಅಲ್ಲಿ ದೇವ್ರ ಮನೆನೇ ಇರಲಿಲ್ಲ. ನಾನು ಅಲ್ಲೇ ಸ್ವಲ್ಪ ಸೆಲ್ಫ್ನಾಗನ ಜಾಗ ಮಾಡಿಕೊಂಡೆ ದೇವ್ರುಗಳ್ನ ಅಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ನಾನು. ಇಲ್ಲಿ ಹಾಗಿಲ್ಲ, ಇಲ್ಲಿ ಕೌಂಟ್ರ್ ಟಾಪ್ ಪಕ್ಕದಾಗನ ದೇವ್ರ ಜಗಲಿ ಬಿಟ್ಟಾರ, ಮಸ್ತ್ ಬಿಟ್ಟಾರ. ಒಂದು ರೀತಿ ಸಮಾಧಾನ ಆಗ್ತೈತಿ. ಇಲ್ಲಿ ಸಪ್ರೇಟ ಜಾಗ ಐತಿ ದೇವ್ರಿಗೆ ಅಂತೇಳಿನ. ಅಲ್ಲಿ ವಾಸ್ತುನೂ ಸರಿಯಾಗಿರಲಿಲ್ಲ ನಮ್ಗೆ. ಸರಿಯಾಗಿ ದೇವರ ಎಲ್ಲ ಕೂರಿಸ್ಬೇಕಂದ್ರೆ ಸರಿಯಾಗಿ ನಮ್ಗೆ ವಾಸ್ತುನೂ ಸಿಕ್ಕಿರಲಿಲ್ಲ. ಇಲ್ಲಿ ವಾಸ್ತು ಪ್ರಕಾರ ನಾವು ಆರಾಮ ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಂಡು ಪೂಜೆ ಮಾಡೋ ಥರ ದೇವ್ರ ಜಗಲಿ ಅವ್ರು ಮಾಡ್ಯಾರ. ಇದೊಂದು ನಂಗೆ ಭಾಳ ಖುಷಿ ಆಗತ್ತೈತಿ. ಇನ್ನು ಕೌಂಟ್ರ್ ಟಾಪ ಸಣ್ಣದೈತೆ ಅಷ್ಟೇ, ಪರವಾಗಿಲ್ಲ, ಆರಾಮಾಗಿ ಅಷ್ಟು ಅಡುಗೆ ಮಾಡ್ಕೊಬೋದು ನಾವು. ಇನ್ನು ಮಧ್ಯಾಹ್ನಕ್ಕೆ ನಾನು ಫ್ಲವರ್ ಪಲ್ಯ ಮಾಡತ್ತಿದ್ನಿ, ಹೂಕೋಸಿಂದ. ಅದಕ್ಕಂತೇಳಿ ನಾ ಫ್ಲವರ್ ಕ್ಲೀನ್ ಮಾಡ್ಕೊಳತ್ತಿದ್ನಿ. ಹುಳ ನೋಡ್ರಿ, ಫ್ಲವರ್ ಒಳಗೆ ಹೆಂಗೆ ಹುಳ ಅದ ಅಂಥೇಳಿ. ಇದೇ ಕಾರಣಕ್ಕೆ ಫ್ಲವರ್ ನಾವು ಬಳಸ್ಬೇಕಂದ್ರೆ ಎಷ್ಟು ಕ್ಲೀನ್ ಮಾಡಿದ್ರೂ ಕಡಿಮೆನ. ಬೇರೆ ವೆಜಿಟೇಬಲ್ಗೆ ಕಂಪೇರ್ ಮಾಡಿದ್ರೆ ಫ್ಲವರ್ ಗಡ್ಡಿ ನಾವು ಭಾಳ ಅಂದ್ರೆ ಭಾಳ ಕ್ಲೀನ್ ಮಾಡಬೇಕು. ಒಂದು 2-3 ಸಾರಿ ನಾವು ಬಿಸಿನೀರಾಗಿ ತೊಳೆದ್ರೇ ಚಲೋ ಅದ. ಯಾಕಂದ್ರೆ ಅದ್ರಾಗ ಸಣ್ಣ ಸಣ್ಣ ಹುಳ ಇರ್ತಾವೆ. ನಮ್ಮ ಕಣ್ಣಿಗೆ ಕಂಡಿದ್ದು ಎಷ್ಟೋ ಆದ್ರೆ ಕಾಣ್ಲಾರ್ದೂ ಸಾಕಷ್ಟು ಇರ್ತಾವೆ. ಸೊ ಹಾಗಾಗಿ ನಾವು ಬಿಸಿ ನೀರಾಗಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಪೌಡ್ರ್ ಹಾಕಿ ನಾವು ಜಾಸ್ತಿ ಹೊತ್ತು ತೊಳ್ಕೊಂಡ್ರೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಗ್ತೈತಿ. ನಮ್ಮ ಕಣ್ಣಿಗೆ ಕಾಣೋ ಥರ ಏನಾದರೂ ಕ್ಲೀನ್ ಆಗ್ತೈತಿ. ಕಣ್ಣಿಗೆ ಕಾಣ್ಲಾರ್ದ ಮತ್ತು ಎಷ್ಟು ಬುಳ್ದಿರ್ತೈತೆ ಭಗವಂತಗೆ ಗೊತ್ತಾ. ಆದರೂ ನಮ್ಮ ಕೈಲಾದಷ್ಟು ನಾವು ಅದನ್ನ ಕ್ಲೀನ್ ಮಾಡ್ಕೊಂಡು ತೊಗೊಂಡ್ರೆ ಚಲೋ. ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಹಳಿ ಒಂದು ವಿಡಿಯೋ ಮಾಡಿದ್ನಿ ಕ್ರೀಮ್ ಬಗ್ಗೆ ಅಂತ ಹೇಳಿದ್ನಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ಎಷ್ಟೋ ಜನ ಕ್ವೆಶನ್ ಮಾಡತ್ತಿದ್ರಿ. ಸೊ ಅದಕ್ಕೆ ಆ ಎಲ್ಲ ಕ್ವೆಶನ್ಗೂ ಇದೇ ವಿಡಿಯೋದಾಗನೇ ನಾನು ಉತ್ತರ ಕೊಟ್ಟೀನಿ. ಲಾಸ್ಟ್ ಬರ್ಬೋದು, ಇಲ್ಲ ಮಿಡಲ್ನ ಬರ್ಬೋದು. ಅದೊಂದು ವಿಡಿಯೋ ಕ್ಲಿಪ್ ನಾನು ಇದ್ದ ವಿಡಿಯೋದಾಗನ ಹಾಕಿರ್ತೀನಿ. ಸೊ ವಿಡಿಯೋ ಎಲ್ಲೂ ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರಂದ್ರೆ ಆ ವಿಡಿಯೋನು ನೀವು ನೋಡ್ಕೊಬೋದು. ಸುಮಾರು ಜನ ಕ್ವೆಶನ್ ಕೇಳಿರಿ, ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ಸೊ ಹಾಗಾಗಿ ವಿಡಿಯೋ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ಫ್ಲವರ್ ಪಲ್ಯ ಅಷ್ಟೇ ಸಿಂಪಲ್ಲಾಗೇನೋ ಮಾಡ್ಕೊಳಕತ್ತೀನಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡು. ಜಾಸ್ತಿ ಏನು ಮಸಾಲೆ ಹಾಕೋದಾಗಲಿ ಗ್ರೇವಿ ಆಗಲಿ ಏನು ಮಾಡಾಕ್ತಿಲ್ಲ. ಒಂದು ಫ್ಲವರ್ ಇರ್ತದೆ, ಅದ್ರಾಗ ಒಂದು ಅರ್ಧ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಪಲ್ಯಕ್ಕೆ ಇಟ್ಕೊಂಡಿನಿ. ಇನ್ನೊಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡು ಈ ಕಬಾಬ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ಬೇಕಂತೇಳಿ ಮಾಡ್ಕೊಳತ್ತೀನಿ. ದಪ್ಪದಾಗಿ ಕಟ್ ಮಾಡ್ಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಕಬಾಬ್ ಮಸಾಲೆ ಹಾಕತ್ತೀನಿ. ಕಬಾಬ್ ಪೌಡ್ರ್ ಸಿಗ್ತೈತಲ್ಲ, ಆ ಕಬಾಬ್ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಲೆಮನ್ ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದಷ್ಟೇ. ಕಬಾಬ್ ರೀತಿ ಆಗ್ತವೆ. ಹಂಗೆ ಸೈಡಿಗೆ ಪಲ್ಯನೂ ಮಾಡ್ಕೊಳತ್ತೀನಿ. ಫ್ಲವರ್ ಸಣ್ಣದಾಗಿ ಕಟ್ ಮಾಡಿದ ಫ್ಲವರ ಹುರ್ಕೊಬೇಕಾ, ನಾವು ಎಷ್ಟು ಹುರ್ಕೊತೀವಲ್ಲ ಅಷ್ಟು ಸಾಫ್ಟಾಗಿನ ಪಲ್ಯ ಚಲೋ ಆಕೈತಿ. ಇನ್ನೊಂದು ಏನಪ್ಪ ಅಂತಂದರೆ, ಈ ಫ್ಲವರ್ ಕಬಾಬ ಬೇಕಿದ್ರೆ ನೀವು ಕಬಾಬ್ ಪೌಡ್ರ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅದಕ್ಕೆ ಗರಂ ಮಸಾಲ, ಖಾರದ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು ಹಾಕಿ ಮೊಸರು ಹಾಕಿ ಅದ್ರಾಗನ್ನ ಕಲಿಸ್ಕೊಂಡು ಅದನ್ನ ಆ ಥರನೂ ಮಾಡ್ಕೊಬೋದು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಕೊಡತ್ತೀನಿ. ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ ಇದೆಲ್ಲನೂ ಹಾಕಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಬೇಕಾ. ಒಂದು ಸ್ವಲ್ಪ ಹೊತ್ತು ಫ್ರೈ ಹಾಕ್ಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಈರುಳ್ಳಿ ಒಳಗಿಂದ ಹಸಿ ವಾಸನೆ ಹೋಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡು, ನಿಮ್ಮ ಹತ್ರ ಏನಾದರೆ ಮಸಾಲೆ ಖಾರ ಇದ್ದರೆ ಮಸಾಲೆ ಖಾರನ ಹಾಕ್ರಿ. ಅಕಸ್ಮಾತ್ ಮಸಾಲೆ ಖಾರ ಇರಲಿಲ್ಲ ಅಂದರೆ ಮಾಮೂಲಿ ಅಚ್ಕಾರ, ಧನಿಯಾ ಪೌಡ್ರ್, ಗರಂ ಮಸಾಲೆ, ಟರ್ಮರಿಕ್ ಪೌಡ್ರ್ ಇದನ್ನು ಹಾಕೋಬೋದು. ನನ್ನ ಹತ್ರ ಮಸಾಲೆ ಖಾರ ಇತ್ತು, ಸೊ ಹಂಗಾಗಿ ನಾನು ಮಸಾಲೆ ಖಾರ ಹಾಕಿ ಫ್ರೈ ಮಾಡ್ಕೊಂಡು ಹುರಿದಿಟ್ಕೊಂಡಿದ್ದ ಫ್ಲವರ್ ಹಾಕಿ ಲಾಸ್ಟಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತೈತಿ. 2 ನಿಮಿಷ ಬೇಯಿಸ್ಕೊಂಡ್ರೆ ಫ್ಲವರ್ ಒಳಗಿಂದನೇ ನೀರು ಬಿಟ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬೇಯ್ತವ ಫ್ಲವರ್ ಅದ್ರೊಳಗಿನೂ ಎಲ್ಲ. ಪಲ್ಯನೂ ಸಖತ್ತಾಗಿ ಆಕತಿ. ಒಂದು ಸರಿ ಟ್ರೈ ಮಾಡಿರಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕೋಕ್ಕೆ ಹೋಗ್ಬೇಡ್ರಿ. ಇನ್ನು ಮೊಸರು ಜಾಸ್ತಿ ಇತ್ತು, ಹಂಗಾಗಿ ಮೊಸರಿನ ಅದನ್ನ ಮಜ್ಜಿಗೆ ಮಾಡ್ಕೊಂಡ್ರೆ ಹಣ್ಣದಾಗ ಹಾಕೈತೆ ಅಂತೇಳಿ ಮಜ್ಜಿಗೆ ಕಟ್ಕೊಳತ್ತೀನಿ. ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ನಾನು ಮಜ್ಜಿಗೆ ಮಾಡ್ಕೊತೀನಿ. ಸೊ ಮಜ್ಜಿಗೆ ರೆಡಿ ಮಾಡ್ಕೊಂಡೆ. ಇನ್ನು ಮಜ್ಜಿಗೆಗೆ ಒಗ್ಗರಣೆ ಹಾಕ್ತೀನಿ. ಮಸಾಲೆ ಮಜ್ಜಿಗೆ ತಿಂದು ಭಾಳ ದಿನ ಆಗಿತ್ತು, ಸೊ ಹಂಗಾಗಿ ಮಾಡ್ಕೊಳತ್ತೀನಿ. ಏನಿಲ್ಲ, ಎಣ್ಣೆ ಬಿಸಿಗಿಟ್ಟ ಜೀರಿಗೆ ಸಾಸಿವೆ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕಾ. ಹಾಕ್ಕೊಂಡು ಜಜ್ಜಿಟ್ಟಿದ್ದ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ, ಒಣಮೆಣ್ಸಿನ್ಕಾಯಿ, ಟರ್ಮರಿಕ್ ಪೌಡ್ರ್ ಎಲ್ಲನೂ ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಟು ಫ್ರೈ ಆದಮೇಲೆ ಅದಕ್ಕೆ ಸ್ಟವ್ ಆಫ್ ಮಾಡಿ ಮಜ್ಜಿಗೆ ಹಾಕಿದ್ರೆ ಮಸಾಲ ಮಜ್ಜಿಗೆ ರೆಡಿ ಆಗ್ತಾವೆ. ಇನ್ನು ಇದಕ್ಕೆ ನಾವು ಶುಂಠಿನೂ ಹಾಕೋಬೋದು. ನಮ್ಮ ಮನ್ಯಾಗ ಶುಂಠಿ ಇಷ್ಟಪಡೋಂಗಿಲ್ಲ, ಸೊ ಹಾಗಾಗಿ ನಾನು ಶುಂಠಿ ಹಾಕಿಲ್ಲ. ನೀವು ಬೇಕಿದ್ರೆ ಹಾಕೋಬೋದು.
ಇನ್ನು ಮಜ್ಜಿಗೆನೂ ರೆಡಿ ಆಯ್ತು. ಸ್ವಲ್ಪ ಕಬಾಬ್ ಕರ್ಕೊಂಡ್ಬಿಟ್ರೆ ರೆಡಿ ಆಯ್ತು. ಕಬಾಬ್ ಅಂದ್ಕೂಡಲೇ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇವು ಫ್ಲವರ್ ಕಬಾಬ್. ಸೊ ಸಖತ್ ಟೇಸ್ಟಿಯಾಗಿರ್ತೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈ ಚಳಿಗಂತೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ನೀವು ಸಾಯಂಕಾಲ ಆದರೂ ಮಾಡ್ಕೋಬೋದು. ನಾನು ಮಧ್ಯಾಹ್ನ ಟೈಮಾಗ ಮಾಡತ್ತೀನಿ. ಅರುಣು ಮನ್ಯಾಗದಾಳ. ಸೊ ಹಾಗಾಗಿ ಸ್ವಲ್ಪ ಅನ್ನದಾಗೆಲ್ಲ ಸೈಡ್ ನೆಂಚ್ಕೊಳ್ಳೋಕೆ ಟೇಸ್ಟಿಯಾಗಿರ್ತೈತಿ. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮುಗಿಸ್ಕೊಂಡು ಕೊನೆಯದಾಗನ ರೊಟ್ಟಿ ಮಾಡೋದಾದರೂ ಚಪಾತಿ ಮಾಡೋದಾದರೂ ಕೊನೆಯದಾಗನ ಮಾಡ್ತೀನಿ. ನಾನು ರೊಟ್ಟಿ ಚಪಾತಿ ಮಾಡುವಷ್ಟ್ರಾಗ ನನ್ನ ಹಸ್ಬೆಂಡ್ ಬರ್ತಾರೋ. ಸೊ ಅವರಿಗೆ ಬಿಸಿ ಬಿಸಿಯಾಗಿ ನಾವು ಅವ್ರಿಗೆ ಊಟ ಕೊಡ್ತೀನಿ. ದಿನ ಹಿಂಗೆ ಅವ್ರು ಬರೋ ಟೈಮಿಗೆ ಚಪಾತಿ ಅಥವಾ ರೊಟ್ಟಿ ಮಾಡ್ತಿರ್ತೀನಿ. ನಾನು ಬಿಸಿಯಾಗಿ ತಿಂತಾರೆ. ಅವ್ರು ತಿಂದಮೇಲೆ ನಾವು ಊಟ ಮಾಡ್ತೀನಿ. ಇವತ್ತು ಅವರೂ ಮನ್ಯಾಗದಾಳ. ಅವ್ರ ಅಪ್ಪಾಜಿ ಜೊತೆ ಕೂತ್ಕೊಂಡು ಆಕಿನೂ ಊಟ ಮಾಡಿದ್ಲು. ಸೊ ಓಕೆ, ನಾನು ನಿಮಗೆ ಲಾಸ್ಟ್ ವ್ಲಾಗ್ನಾಗ ಹೇಳಿದ್ನಲ್ಲ, ಹಳೇದೊಂದು ವೀಡಿಯೋ ಬಗ್ಗೆ ಸುಮಾರು ಜನ ಕ್ವೆಶನ್ ಕೇಳಾಕ್ತಾರೆ ಅಂತೇಳಿ. ಫಸ್ಟ್ ಆ ವಿಡಿಯೋ ಅದು ಅಂತ ಹೇಳ್ಬಿಡ್ತೀನಿ. ನಾನು ಮೆಲಾಮೈಟ್ ಕ್ರೀಮ ಯೂಸ್ ಮಾಡ್ತೀನಿ, ಇವಾಗಲಾದರೂ ಯೂಸ್ ಮಾಡ್ತೀನಿ. ತುಂಬ ದಿನದಿಂದ ನಾನು ಯೂಸ್ ಮಾಡತ್ತೀನಿ. ಸೊ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮುಖದ ಮೇಲೆ ಸಾಕಷ್ಟು ಬದಲಾವಣೆ ನನಗೆ ನಾನು ಕಂಡ್ಕೊಂಡಿದ್ನಿ. ಯಾಕಂದರೆ ಸ್ಕಿನ್ ಎಲ್ಲ ಬರ್ನ್ ಆಗಿತ್ತು. ಆಮೇಲೆ ಪಿಗ್ಮೆಂಟೇಷನ್ ನಿಮ್ಗೆ ಕಾಣ್ತಿರ್ಬೋದು, ಈಗ ಸ್ವಲ್ಪನಾದ್ರೂ ನಂಗೆ ಪಿಗ್ಮೆಂಟೇಷನ್ ಐತಿ. ಇನ್ನು ಫಸ್ಟ್ ಹೇಳ್ಬೇಕಂದ್ರೆ ಪಿಗ್ಮೆಂಟೇಷನ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಇಲ್ಲವೇ ಇಲ್ಲ. ನೀವು ಡಾಕ್ಟರ್ನ ಕೇಳಿದ್ರೆ ಹೇಳ್ತಾರೆ ಯಾವ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ, ಟೆಂಪ್ರವರಿ ಸೊಲ್ಯೂಷನ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡಬೇಕಾ. ರೆಗ್ಯುಲರಾಗಿ ನಾವು ಕೇರ್ ಮಾಡ್ಕೊತ ಹೋದ್ರೆ ನಾವು ಅದನ್ನು ಲೈಟ್ ಮಾಡ್ಬೋದು ಅಷ್ಟೇ ಹೊರತು ನಾವು ಪಿಗ್ಮೆಂಟೇಷನ್ ಯಾವತ್ತೂ ತೆಗೆದು ಹಾಕೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಮೆಲಾಮೈಟ್ ಕ್ರೀಮ ಯೂಸ್ ಮಾಡ್ತೀನಿ. ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದರಿಂದ ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ಬಟ್ ಯೂಸ್ ಮಾಡೋ ರೀತಿ ಸರಿಯಾಗಿರ್ಬೇಕು. ನಾನು ಆ ಲಾಸ್ಟ್ ವೀಡಿಯೋದಾಗ ನಿಮ್ಗೆ ಅದನ್ನೂ ಹೇಳೀನಿ, ನಾನು ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಹೇಳೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ನನಗೆ ಇದನ್ನು ಡಾಕ್ಟರ ರೆಕಮೆಂಡ್ ಮಾಡಿದ್ದು. ಡಾಕ್ಟರ್ ಹೇಳಿದ್ದಕ್ಕಾಗಿ ನಾನು ಇದನ್ನು ಯೂಸ್ ಮಾಡತ್ತೀನಿ. ಸೊ ಹಾಗಾಗಿ ನೀವು ಬೇಕಾದವರು ಯೂಸ್ ಮಾಡ್ಬೋದು ಅಂತ ಹೇಳಿದ್ನೇ ಹೊರತು ನೀವು ಯೂಸ್ ಮಾಡಲೇಬೇಕು ಕಡ್ಡಾಯವಾಗಿ ಅಂತೇಳಿ ನಾನು ಯಾರಿಗೂ ಹೇಳಿಲ್ಲ. ಸೊ ಹಾಗಾಗಿ ಸುಮಾರು ಜನ ಏನು ಕ್ವೆಶನ್ ಕೇಳಾರಂತಂದರೆ, ಕೆಲವು ಜನ ನಾವು ಯೂಸ್ ಮಾಡಿದ್ದೀವಿ, ನಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೈತಿ ಅಂಥೇಳಿ ಕೆಲವು ಜನ ನನಗೆ ಕಾಮೆಂಟ್ ಮಾಡಿರಿ. ಇನ್ನು ಕೆಲವು ಜನ ಯೂಸ್ ಮಾಡಕತ್ತೀನಕ್ಕ, ಬಟ್ ಯೂಸ್ ಮಾಡಕತ್ತಿದ್ದಿಂದ ಕರೆಕ್ಟಾಗಿರ್ತೈತಿ ಸ್ಕಿನ್ನ, ಆಮೇಲೆ ಪಿಗ್ಮೆಂಟೇಷನು ಹೋಗಿರ್ತೈತಿ. ಯೂಸ್ ಮಾಡೋದು ಬಿಟ್ಟ ಮೇಲೆ ಒಂದು ವಾರ ಆಗನ ಮತ್ತೆ ಸ್ಕಿನ್ ಬರ್ನ್ ಆಕೈತೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿರಿ. ಆಮೇಲೆ ಇನ್ನೂ ಕೆಲವು ಜನ ಏನು ಕಮೆಂಟ್ ಮಾಡಿದ್ರೆ, ಇದರಿಂದ ಸ್ಕಿನ್ ಡ್ರೈ ಆಗತ್ತೈತಿ, ಹಾಗಾಗಿ ನಮ್ಗೆ ಯಾವುದಾದ್ರೂ ಫೇಸ್ ವಾಶ್ ಇದ್ರೆ ಹೇಳ್ರಿ, ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಿ ಅದನ್ನು ಹೇಳ್ರಿ ಅಂತ ಕೇಳಿರಿ. ಸುಮಾರು ಜನ ಸುಮಾರಷ್ಟು ಕ್ವೆಶನ್ ಬಂದವ. ನನಗೆ ನೆನಪಿದ್ದಷ್ಟು ನಾನು ನಿಮ್ಗೆ ಹೇಳತ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನೊಂದು ಸ್ವಲ್ಪ ಜನ ಏನು ಹೇಳ್ಯಾರ ಅಂತಂದ್ರೆ, ಇದ್ರಾಗ ಸ್ಟೆರಾಯ್ಡ್ ಇರ್ತೈತಿ, ಯೂಸ್ ಮಾಡೋಕೆ ಹೋಗಬೇಡ್ರಿ, ಇದರಿಂದ ಸೈಡ್ ಎಫೆಕ್ಟ್ ಆಕೈತೆ ಅಂತ ಹೇಳಿರಿ. ಹೌದು, ನಿಜ, ಇದ್ರಾಗ ಸ್ಟೆರಾಯ್ಡ್ ಇರ್ತೈತಿ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಯೂಸ್ ಮಾಡೋ ಮೆಥಡು ಹಿತಮಿತವಾಗಿ ಯೂಸ್ ಮಾಡಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಒಂದು ಸರಿ ಟೆಸ್ಟ್ ಮಾಡಬೇಕು. ನನ್ನ ಲಾಸ್ಟ್ ವಿಡಿಯೋದಾಗಾದರೂ ಹೇಳೀನಿ, ಒಂದು ಸ್ವಲ್ಪ ತೊಗೊಂಡು ನಿಮ್ಮ ಕೈಗೆ ಹಚ್ಕೊಂಡು ಅದನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಆಮೇಲೆ ನಿಮ್ಗೆ ಅದು ಉರಿ ಆಗಲಿ ನವೆ ಆಗಲಿ ಯಾವುದೇ ರೀತಿ ಬರಲಿಲ್ಲ ಅಂದ್ರೆ, ರೆಡ್ನೆಸ್ಸು ರ್ಯಾಷಸ್ಸು ಏನೂ ಆಗಲಿಲ್ಲ ಅಂದರೆ, ಹೌದಪ್ಪ ಇದು ನಮ್ಮ ಸ್ಕಿನ್ನಿಗೆ ಸೂಟ್ ಆಗೈತೆ ಅಂತ ಅಂದ್ಕೊಂಡು ನೀವು ಹಚ್ಕೊಬೋದು. ಇನ್ನು ಹಚ್ಕೊಳ್ಳೋ ರೀತಿ ಏನಪ್ಪ ಅಂತಂದ್ರೆ, ನೈಟ್ ಟೈಮ್ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗಿನ ನೀರಾಗಿ ಮುಖ ತೊಳ್ಕೊಂಡು ಅದಾದಮೇಲೆ ನೀವು ಈ ಕ್ರೀಮ್ನ ಅಪ್ಲೈ ಮಾಡ್ಕೊಬೇಕು. ನಾನು ನಿಮಗೆ ಲಾಸ್ಟ್ ವಿಡಿಯೋ ಮಾಡಿದಾಗ ಹೊಸದು ಕ್ರೀಮ್ ನಮ್ಗೆ ತೋರಿಸಿದ್ನೆ. ಅದಾದಮೇಲೆ ಇದು ನನಗೆ ನಾನು 2ನೇ ಕ್ರೀಮ್ ಯೂಸ್ ಮಾಡತ್ತೀನಿ. ಇನ್ನು ಫೇಸ್ ತುಂಬ ಎಲ್ಲ ಹಚ್ಚೋದು ಅವಶ್ಯಕತೆ ಇರೋಂಗಿಲ್ಲ. ಎಲ್ಲಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಇರ್ತಾವ, ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇರ್ತೈತಿ, ಅಲ್ಲಷ್ಟ ಒಂದು ಚೂರು ತೊಗೊಂಡು ಹಚ್ಕೊಂಡು ಒಂದು ಸ್ವಲ್ಪ ಅಪ್ಲೈ ಮಾಡಬೇಕಷ್ಟೇ ಹೊರತು ನೀವು ಅದನ್ನು ರಬ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ರಬ್ ಮಾಡಿದ್ರಂದ್ರೆ ಮತ್ತು ಅದು ಗ್ಯಾರಂಟಿ ಹೇಳ್ತೀನಿ, ರಬ್ ಮಾಡಿದ್ರಂದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ತೈತಿ, ಸ್ಕಿನ್ ಬರ್ನ್ ಆಗ್ತೈತಿ. ಸುಮ್ಮನೆ ತೊಗೊಳ್ಳೋದು, ಅಪ್ಲೈ ಮಾಡೋದು, ಸುಮ್ಮನೆ ಬಿಟ್ಬಿಡೋದು. ಬೆಳಗ್ಗೆ ಎದ್ದು ಮತ್ತು ಬಿಸಿ ನೀರ ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಈ ಕ್ರೀಮ್ ಹಚ್ಚೋರೆಲ್ಲರೂ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ. ಆಮೇಲೆ ನೀವು ಔಟ್ಸೈಡ್ ಹೋದಾಗ ಬಿಸಿಲಿಗೆ ಏನಾದರೂ ಹೋದರೆ ಅಂದ್ರೆ ನೀವು ಈ ಕ್ರೀಮ್ ಯೂಸ್ ಮಾಡಿದ್ದ ಪ್ಲೇಸ್ ಅಂತೂ 100% ಅದು ಬರ್ನ್ ಆಗೇ ಆಕೈತಿ. ಯಾವುದೇ ನಾವು ಕ್ರೀಮ್ ಯೂಸ್ ಮಾಡಿದ್ರು ಪ್ರತಿಯೊಂದ್ರಾಗೂ ಕೆಮಿಕಲ್ ಅನ್ನೋದು ಇದ್ದೇ ಇರ್ತೈತಿ. ಯಾವುದೇ ನೀವು ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಕೆಮಿಕಲ್ ಇರತೈತಿ. ಅದರಿಂದ ಇವ್ರು ಹೇಳಾರ ನಾನು ಯೂಸ್ ಮಾಡಬೇಕು ಅಂತ ಸುಮ್ಮನೆ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನಾ ಹೇಳೇನು ಅಂದ್ಕೊಂಡು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ನನಗಿದ ಒಳ್ಳೆ ರಿಸಲ್ಟ್ ಕೊಟ್ಟೈತೆ ಅಂತೇಳಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು ಹೊರತು ನೀವೆಲ್ಲರೂ ಯೂಸ್ ಮಾಡಲೇಬೇಕಪ್ಪ ಅಂತೇಳಿ ನಾನು ನಿಮಗೆ ಹೇಳಿಲ್ಲ. ನಮ್ಮ ಸೆಲ್ಫ್ ಕೇರ ನಾವು ಮಾಡ್ಕೋಬೇಕು. ಯಾರೋ ಬಂದು ಏನೋ ಹೇಳಿ ಏನೋ ಇಲ್ಲ, ಸಾಕಷ್ಟು ಜನ ಸಾಕಷ್ಟು ರೀತಿ ಸಜೆಷನ್ ಕೊಡ್ತಿರ್ತಾರೆ. ಹಾಗಂತೇಳಿ ಅವ್ರು ಹೇಳಿದರು ಅಂದ ತಕ್ಷಣ ನಾವು ಅದನ್ನು ತೊಗೊಂಡು ಯೂಸ್ ಮಾಡಿ
ನಮ್ಮ ಮುಖ ನಾವು ಹಾಳು ಮಾಡ್ಕೊಳ್ಳೋದ್ರಾಗ ಯಾವುದೇ ರೀತಿ ಅರ್ಥ ಇರೋಂಗಿಲ್ಲ. ಹಾಳಾಗೋದು ನಮ್ಮದೇ ಇರ್ತೈತಿ. ಯಾರೋ ಒಬ್ರು ಏನೋ ಹೇಳ್ತಾರೆ, ತಮ್ಮ ಪಾಡಿಗೆ ತಾವು ಹೊರಟೋಗ್ತಾರೆ. ಸೊ ಅವ್ರು ಹೇಳೋದು ಅವ್ರು ತಪ್ಪಲ್ಲ, ಕೇಳಿ ಅದನ್ನು ನಾವು ಸರಿಯಾಗಿ ತೊಗೊಂಡು ಸರಿಯಾಗಿ ಅದನ್ನು ಯೂಸ್ ಮಾಡ್ಕೋದು ಹೋಗಿದ್ದು ನಮ್ಮ ತಪ್ಪು. ನಾವು ಮಾಡಿದ ತಪ್ಪಿಂದ ಮತ್ತೊಬ್ರಿಗೆ ದೂರಬಾರ್ದು. ಸೊ ಹಾಗಾಗಿ ನಾ ಹೇಳಿದ್ದಕ್ಕಷ್ಟೇ ಅಲ್ಲ, ಯಾರೋ ಒಬ್ಬರು ಈಗ ಸೋಷಿಯಲ್ ಮೀಡಿಯಾ ಅಂತಂದ್ಮೇಲೆ ಸುಮಾರು ಜನ ಸುಮಾರು ಸಜೆಷನ್ ಕೊಡ್ತಿರ್ತಾರೆ. ಸೊ ಸಡನ್ನಾಗಿ ಅವ್ರು ಹೇಳಿದ ತಕ್ಷಣ ನಾವು ತೊಗೋಬಾರ್ದಲ್ಲ. ಸೊ ಹಾಗಾಗಿ ಫಸ್ಟ್ ಕೇಳಿ ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಾ ಮಾಡಿರಿ, ಕೇರ್ಫುಲ್ಲಾಗಿ ಫಸ್ಟ್ ನೀವು ಟೆಸ್ಟ್ ಮಾಡ್ಕೊಂಡು ಆಮೇಲೆ ನೀವು ಅದನ್ನು ಫಾಲೋ ಮಾಡ್ಬೋದು. ನಾನು ಮುಂಚೆ ಯೂಸ್ ಮಾಡ್ತಿದ್ದ ಈ ಫೇಸ್ ವಾಶ್ ನಿಮ್ಗೆ ಕಾಣತಿರ್ಬೋದು. ಇದ್ರ ಹೆಸರು ಆಕ್ವಾ ಹ್ಯಾಂಡ್ಸ್ ಅಂತೇಳಿ ಮಾಯ್ಶ್ಚರೈಸ್ ಶುಗರ್ ಫೇಸ್ ವಾಶ್. ಇದನ್ನೇ ಡಾಕ್ಟರ್ ನನಗೆ ಕೊಟ್ಟಿದ್ರು. ಸೊ ಅವಾಗ ನಾನು ಈ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಆಮೇಲೆ ಮೆಲಾಮೆಟ್ ಕ್ರೀಮ್ನ ಯೂಸ್ ಮಾಡ್ತಿದ್ದೆ. ರಾತ್ರಿ ಅತಿ ಆಗಬಾರ್ದು, ಮತ್ತು ಒಂದಿನ ಹಚ್ಕೊತೀನಿ ಒಂದಿನ ಬಿಡ್ತೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂತೇನಿಲ್ಲ. ಸೊ ಹಾಗಾಗಿನ ಒಂದಿನ ಹಚ್ಕೊಳ್ಳೋದು ಒಂದಿನ ಬಿಡೋದು ಮಾಡೋಣ. ಸ್ವಲ್ಪ ಕಾಣತೈತೆ ಅಷ್ಟೇ ನನ್ನ ಮೂಗಿನ ಮೇಲೆ. ಸುಮಾರು ಒಂದು 4-5 ವರ್ಷದಿಂದ ಐತಿ ನನ್ನ ಮೂಗಿನ ಮೇಲೆ ಈ ಪಿಗ್ಮೆಂಟೇಷನ್. ಸೊ ಹಾಗಾಗಿ ರೆಗ್ಯುಲರಾಗಿ ಯೂಸ್ ಮಾಡೋದು ಯೂಸ್ ಮಾಡಿ ನಾವು ಅದಕ್ಕೆ ಏನು ಬೇಕಲ್ಲ ಅದೆಲ್ಲ ಮುಂಜಾಗ್ರತೆ ಕ್ರಮನೂ ನಾವು ಪಾಲಿಸ್ಕೊಂಡು ಹೋದರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಂಗಿಲ್ಲ. ಯೂಸ್ ಮಾಡಿರಿ. ಇದನ್ನು ಹಚ್ಕೊಳ್ಳೋದು, ಫೇಸ್ ವಾಶ್ ಮಾಡಿ ಹಚ್ಕೊಳ್ಳೋದು, ಬೆಳಗ್ಗೆ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದು. ಹೊರಗಡೆ ಹೋದರೆ ನಾವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಯೂಸ್ ಮಾಡಲಾರ್ದ ಹೋದ್ರೆ ನಾವು ಸ್ಕಿನ್ ಬರ್ನ್ ಆಗೇ ಆಕೈತಿ. ನಾವು ಏನೋ ಒಂದು ನಮ್ಮ ಸೆಲ್ಫ್ ಕೇರ್ ಮಾಡಬೇಕಂದ್ರೆ ಅದಕ್ಕೆ ಎಲ್ಲನೂ ಕ್ರಮಬದ್ಧವಾಗಿ ಮಾಡಿದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಂಗಿಲ್ಲ. ಏನೋ ಒಂದು ಹೇಳ್ಯಾರ ಅಂತೇಳಿ ಸಡನ್ನಾಗಿ ತೊಗೊಂಡು ಸುಮ್ಮನೆ ಯೂಸ್ ಮಾಡಿದ್ರೆ ಅದು ನಮ್ಗೆ ಸೈಡ್ ಎಫೆಕ್ಟ್ ಆಗ್ತೈತಿ. ಅಷ್ಟು ಒಂದು ನಾಲೆಜ್ ಇಲ್ಲಾರ್ದಂತೂ ಯಾರೂ ಇರೋಂಗಿಲ್ಲ, ಕಾಮನ್ ಸೆನ್ಸ್ ಇಲ್ಲಾರ್ದಂತೂ ಯಾರೂ ಇರೋಂಗಿಲ್ಲಲ್ಲ. ಇನ್ನು ಅದಾದಮೇಲೆ ಇವಾಗ ಈ ಫೇಸ್ ವಾಶ್ ಖಾಲಿ ಆದಮೇಲೆ ನಾನು ಇವಾಗ ಮಾಮಾ ಅರ್ತ್ ರೈಸ್ ಫೇಸ್ ವಾಶ್ನ ನಾನು ಯೂಸ್ ಮಾಡಾಕ್ತೀನಿ. ಇದು ಅಂತೂ 100% ರಿಸಲ್ಟ್ ಐತಿ. ಸುಮಾರು ದಿನದಿಂದ ಯೂಸ್ ಮಾಡಾಕ್ತೀನಿ. ಸುಮಾರು ಒಂದು 4-5 ತಿಂಗಳಿಂದ ನಾನು ಇದನ್ನು ಯೂಸ್ ಮಾಡಾಕ್ತೀನಿ. ಒಳ್ಳೆ ಗ್ಲೋ ಬರ್ತೈತಿ, ನ್ಯಾಚುರಲ್ ಗ್ಲೋ ಬರ್ತೈತಿ ಮುಖದ ಮೇಲೆ. ಆಮೇಲೆ ಮುಖ ಮಾಯ್ಶ್ಚರೈಸ್ ಆಗಿರ್ತೈತಿ, ಡ್ರೈನೆಸ್ ಇರೋದಿಲ್ಲ, ಮುಖದಾಗಿನ ಕಲಿನೂ ಹೋಗ್ತಾವೆ. ಇನ್ನು ನಾವು ಹೊರಗಡೆ ಹೋದಾಗಾದರೂ ಅಷ್ಟೇ ಮುಖ ಬರ್ನ್ ಆಗಂಗಿಲ್ಲ. ಕೆಲವೊಬ್ಬರಿಗೆ ಹೊರಗಡೆ ಹೋದ್ರೆ ಮುಖ ಡಾರ್ಕ್ ಆಕೈತಿ, ಅಂದರೆ ಬ್ಲ್ಯಾಕ್ ಆಕೈತಿ. ಆಮೇಲೆ ಒಂದು ಸ್ವಲ್ಪ ದಿನ ಕಂಟಿನ್ಯೂ ಆಗಿ ಹೊರಗಡೆ ಔಟ್ಸೈಡ್ ಬಿಸಿಲಿಗೆ ಹೋದ್ರೆ ಮುಖ ಎಲ್ಲ ಡಲ್ ಆಕೈತಿ. ಆಮೇಲೆ ಮುಖದಾಗ ಡಾರ್ಕ್ ಸ್ಪಾಟ್ಸು, ಆಮೇಲೆ ಮುಖ ಎಲ್ಲ ಬ್ಲ್ಯಾಕ್ ಕಲರ್ ಆಗೋದು, ಈ ಥರ ಆಗ್ತಿರ್ತೈತಿ. ರೆಡ್ ಆಗೋದು, ರ್ಯಾಷಸ್ ಆಗೋದು, ಈ ಥರ ಎಲ್ಲ ಆಗ್ತಿರ್ತೈತಿ. ಸೊ ಅದನ್ನೆಲ್ಲ ಇದರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಇನ್ನು ನಾ ಯೂಸ್ ಮಾಡೋ ಮಾಯ್ಶ್ಚರೈಸರ್ ಪೌಂಡ್ಸ್ ಲೈಟ್ ಮಾಯ್ಶ್ಚರೈಸರ್. ಇದನ್ನು ಯೂಸ್ ಮಾಡತ್ತೀನಿ. ಇದಕ್ಕಿಂತ ಮುಂಚೆ ಲ್ಯಾಕ್ಮೆ ಯೂಸ್ ಮಾಡ್ತಿದ್ದೆ. ನೀವು ಲ್ಯಾಕ್ಮೆನಾದರೂ ಯೂಸ್ ಮಾಡಿರಿ, ಪೌಂಡ್ಸ್ ಆದರೂ ಯೂಸ್ ಮಾಡಿರಿ, ಬೇರೆ ಯಾವ ಬ್ರ್ಯಾಂಡದಾದರೂ ಯೂಸ್ ಮಾಡಿರಿ. ಮಾಯ್ಶ್ಚರೈಸರ್ ಇದೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಯಾವ್ದು ಸೂಟ್ ಆಗ್ತೈತೋ ಅದನ್ನು ನೀವು ಆ ಮಾಯ್ಶ್ಚರೈಸರ್ ಯೂಸ್ ಮಾಡಿರಿ. ಒಟ್ನಾಗ ಮಾಯ್ಶ್ಚರೈಸರ್ ಯೂಸ್ ಮಾಡಿರಿ ಮುಖಕ್ಕೆ. ಈ ವಿಂಟರ್ ಸೀಸನ್ಯಾಗ, ಈ ಚಳಿಗಾಲಕ್ಕಂತೂ ಮಾಯ್ಶ್ಚರೈಸರ್ ಕಡ್ಡಾಯವಾಗಿ ಯೂಸ್ ಮಾಡಲೇಬೇಕಾ. ಮುಖಕ್ಕೆ ಬಾಡಿಗೆ ಯೂಸ್ ಮಾಡಬೇಕಾ. ತೇವಾಂಶ ಉಳಿತೈತಿ, ತೇವಾಂಶ ಕಳ್ಕೊಳ್ಳೋಂಗಿಲ್ಲ ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ. ನಮ್ಮ ಫೇಸ್ನಾಗಿನ ತೇವಾಂಶ ಹಾಗೆ ಉಳಿತೈತಿ. ಆಮೇಲೆ ಮುಖ ಯಾವಾಗಲೂ ಗ್ಲೋ ಆಗಿರ್ತೈತಿ ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ. ಆಮೇಲೆ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀನಪ್ಪ ಅಂತಂದ್ರೆ ಆಕ್ವಾಲಾಜಿಕ್ ಪಪಾಯ ಸನ್ಸ್ಕ್ರೀನ್ ಇದು ಒಳ್ಳೆ ರಿಸಲ್ಟ್ ಐತಿ. ಇದನ್ನು ಯೂಸ್ ಮಾಡೋಕತ್ತಿ ಒಂದು 2 ತಿಂಗಳಾಗಿರ್ಬೇಕು. ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಔಟ್ಸೈಡ್ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಯಾವತ್ತೇನು ಹೊರಗಡೆ ಅಂತೂ ಹೋಗಂಗಿಲ್ಲ, ಯಾವಾಗಲಾದರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಅಷ್ಟೇ ಯೂಸ್ ಮಾಡಿರ್ತೀನಿ. ಇನ್ನು ಮಣ್ಣಾಗಿದ್ದಾಗ ಜಸ್ಟ್ ಮಾಯ್ಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತೀನಿ. ಫೇಸ್ ವಾಶು ಮಾಯ್ಶ್ಚರೈಸರ್ ಅಷ್ಟೇ ಯೂಸ್ ಮಾಡ್ತೀನಿ. ಇದು ಒಳ್ಳೆ ರಿಸಲ್ಟ್ ಐತಿ. ಬೇಕಾದವರು ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು. ಮೀಶೋದಾಗ ಸಿಗ್ತೈತಿ, ಫ್ಲಿಪ್ಕಾರ್ಟ್ನಾಗ ಸಿಗ್ತೈತಿ, ಅಮೆಝಾನ್ನಾಗ ಸಿಗ್ತೈತಿ, ಮೆಡಿಕಲ್ ಶಾಪ್ನಾಗ ಸಿಗ್ತೈತಿ. ಎಲ್ಲ ನೀವು ಎಲ್ಲಿ ಬೇಕಾದರೂ ತೊಗೋಬೋದು, ಅವೈಲಬಿಲಿಟಿ ಸಿಗ್ತೈತಿ. ಇನ್ನು ಈ ಫೇಸ್ ವಾಶ್ ನಿಮ್ಗೆ ಬೇಕಂದ್ರೆ ಸಿಗೋದು ಡೌಟ್. ನನಗೆ ಇದನ್ನ ಡಾಕ್ಟರ್ ಕೊಟ್ಟಿದ್ದ. ಇದನ್ನು ನಾನು ಮತ್ತೆ 1-2 ಮೆಡಿಕಲ್ನಾಗ ಇಲ್ಲೇ ಪಕ್ಕದ ಮೆಡಿಕಲ್ನಾಗ ಕೇಳಿದ್ನಿ, ಬಟ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಮಾಮಾ ಅರ್ತ್ ರೈಸ್ ಫೇಸ್ ವಾಶ್ನ ಯೂಸ್ ಮಾಡಾಕ್ತೀನಿ ಈಗ. ಇದು ಅಷ್ಟೇ. ಇದಂತೂ ನಂಗೆ ಭಾಳ ಹೆಲ್ಪ್ ಮಾಡತೈತಿ. ಸೊ ಇದರಿಂದ ಅಂತೂ ನನ್ನ ಸ್ಕಿನ್ ಫುಲ್ಲು ಗ್ಲೋ ಆಗತೈತಿ. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಇತ್ತು. ಸುಮಾರು ಜನ ಸುಮಾರು ಕ್ವೆಶನ್ ಕೇಳತ್ತಿದ್ರಿ. ನನಗೆ ನಿಮ್ಗೆ ಯಾವುದೇ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ
ನಿಮಗೆ ಕೆಟ್ಟದ್ದು ಮಾಡಬೇಕನ್ನೋ ಉದ್ದೇಶ ಇಲ್ಲ. ಮೆಲಾಮೈಟ್ ಕ್ರೀಮ್ ಯೂಸ್ ಮಾಡದೇ ಇರೋರಂತೂ ಯಾರೂ ಇಲ್ಲ, ಸುಮಾರು ಜನ ಯೂಸ್ ಮಾಡತ್ತಾರ. ಬಟ್ ನಾವು ಯೂಸ್ ಮಾಡೋ ಮೆಥಡ್ ಸರಿಯಾಗಿರ್ಬೇಕಷ್ಟೆ. ನಾವು ಸುಮ್ಮನೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಡೈರೆಕ್ಟಾಗಿ ಸ್ನಾನ ಮಾಡೋ ಟೈಮ್ವರೆಗೂ ನಾವು ಹಾಗೆ ಕೆಲಸ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ನಾವು ಹೊರಗಡೆ ಹೋಗಿಬಿಟ್ರೆ ಮತ್ತು ಅದು ಸ್ಕಿನ್ ಬರ್ನ್ ಆಗೇ ಆಕೈತಿ. ನಾವು ಅದಕ್ಕೆ ಏನೆಲ್ಲ ಬೇಕಲ್ಲ, ನಾವು ಅದಕ್ಕೆ ರೂಲ್ಸ್ ಫಾಲೋ ಮಾಡಬೇಕಲ್ಲ, ನಾವು ಅದನ್ನು ಫಾಲೋ ಮಾಡಿದ್ವಿ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ನಾವು ಯೂಸ್ ಮಾಡೋ ಮೆಥಡ್ ಇರಲಾರ್ದಕ್ಕಾಗಿ ಹೇಳ್ದವ್ರಿಗೆ ನೀವು ದೂರೋದು ತಪ್ಪಾಗ್ತೈತಿ. ಸೊ ನಾನು ಇದನ್ನು ನಿಮಗೆ ಯೂಸ್ ಮಾಡಲೇಬೇಕು ಕಡ್ಡಾಯವಾಗಿ ಅಂಥೇಳಿ ನಾನೇ ನಿಮ್ಗೆ ಹೇಳಿದ್ದಿಲ್ಲ. ಸೊ ಹಾಗಾಗಿ ಸುಮಾರು ಜನ ಯೂಸ್ ಮಾಡಬಾರ್ದು, ಸ್ಕಿನ್ ಬರ್ನ್ ಆಕೈತಿ, ಆತ ಹಾಗೆ ಹಿಂಗೆ ಅಂತೇಳಿ ಕಾಮೆಂಟ್ ಮಾಡಿದ್ರಿ. ಸೊ ನನಗದು ಸ್ವಲ್ಪ ಬೇಜಾರಾಯ್ತು. ಹಾಗಾಗಿ ನಾನು ನಿಮ್ಗೆ ಹೇಳಬೇಕಾಯ್ತು. ನೀವು ಹೇಳಿದ್ದು ನಿಜ ಐತಿ. ಕೆಲವೊಬ್ರಿಗೆ ಆಗಿ ಬರಂಗಿಲ್ಲ, ಕೆಲವೊಬ್ಬರು ಸ್ಕಿನ್ ಬರ್ನ್ ಆಗ್ತೈತಿ. ನೀವು ಒಂದು ಸಾರಿ ನೋಡ್ಬೇಕು. ನಾ ಅದ ಕಾರಣಕ್ಕಾಗಿಯೇ ಹೇಳೇನಿ, ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿ ಯೂಸ್ ಮಾಡಿರಿ, ಆದಷ್ಟು ಡಾಕ್ಟರ್ನ ಕೇಳ್ಕೊಂಡು ಯೂಸ್ ಮಾಡಿರಿ ಅಂತಲೂ ನಾನು ಹೇಳೀನಿ. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳೀನಿ, ನನಗೆ ಡಾಕ್ಟರ್ ಹೇಳಿದ್ರಿಂದ ನಾನು ಮೆಲಾಮೈಟ್ ಕ್ರೀಮೇ ಯೂಸ್ ಮಾಡತ್ತೀನಿ. ನೀವು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತೈತೆ ಇಲ್ಲೋ ಕೇಳಿಕೊಂಡು ಯೂಸ್ ಮಾಡಿರಿ. ನೀವು ಯೂಸ್ ಮಾಡೋರಿದ್ರಂದ್ರೆ ಒಂದು ಸಾರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಕೇಳ್ಕೊಂಡು ಯೂಸ್ ಮಾಡಿರಿ. ಯೂಸ್ ಮಾಡೋಕ್ಕೂ ಯಾವುದೇ ಒಂದು ಕಾಸ್ಮೆಟಿಕ್ಸ್ ನೀವು ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ಕೈಗೆ ಹಚ್ಚಿ ಅದನ್ನು ಟೆಸ್ಟ್ ಮಾಡಿ ನೀವು ಆಮೇಲೆ ಯೂಸ್ ಮಾಡಿರಿ. ಆದಷ್ಟು ಕೇರ್ಫುಲ್ ಆಗಿರಿ. ಇನ್ನು ಮಧ್ಯಾಹ್ನ ಸ್ಕೂಲ್ಗೆ ಹೋಗಿ ನನ್ನ ಮಗನ ಕರ್ಕೊಂಡು ಬಂದಮೇಲೆ ನನಗೆ ವ್ಲಾಗ್ ಶೂಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಕೈತಿ. ಅವ್ನು ತರಲೆ ತುಂಟಾಟದಿಂದ ನನಗೆ ವ್ಲಾಗ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಸಾಯಂಕಾಲದಿಂದ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚತ್ತೀನಿ. ಇವಾಗ ಸೀಸನ್ ಟೈಮ್ ಆಗಿದ್ದರಿಂದ ನನ್ನ ಹಸ್ಬೆಂಡ 7 ಗಂಟೆ ಮೇಲೆ ಬರ್ತಾರೆ, 7 ಗಂಟೆ 7:15 ಈ ಥರ ಬರ್ತಾರೆ. ಇನ್ನು 6:15ಗೆಲ್ಲ ಆರಾಧ್ಯ ಟ್ಯೂಷನ್ಗೆ ಹೋಗ್ತಾಳೆ. ಹಾಗಾಗಿ ಈ ಸೀಸನ್ ಟೈಮ್ನಾಗ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಟೀ ಕುಡ್ಕೊತ ಟೈಮ್ ಸ್ಪೆಂಡ್ ಮಾಡೋದನ್ನು ಮಿಸ್ ಮಾಡ್ಕೊತೀನಿ. ನಾನು ಆರಾಧ್ಯನೂ ಟ್ಯೂಷನ್ಗೆ ಹೋಗ್ತಾಳೆ, ಅವರು ಲೇಟ್ ಮಾಡಿ ಬರ್ತಾರೋ. ಹಾಗಾಗಿ ಗುಂಡನ ಒಬ್ಬನ ಕರ್ಕೊಂಡೆ ನಾನು ಮನೆಗೆ ಒಬ್ಬಳೇ ಇರಬೇಕಾಗ್ತೈತಿ. 7:30-8 ಗಂಟೆ ಅಂದರೆ ಎಲ್ಲರೂ ಬಂದಿರ್ತಾರೆ. ಅಷ್ಟ್ರಾಗಿ ನಾನು ಅಡುಗೆನೂ ಮುಗಿಸ್ಕೊಂಡು ಬಿಡ್ತಿರ್ತೀನಿ. ರಾತ್ರಿಯಿಂದ ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ಕೊತೀವಿ ಒಮ್ಮೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ತೈತೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟ ನನ್ನ ಹಿಂದಿನ ವೀಡಿಯೋನೂ ನೋಡಿರಿ, ಈ ಮುಂದೆ ಹಾಕೋ ಎಲ್ಲ ವೀಡಿಯೋಸ್ನೂ ನೋಡಿರಿ. ಹಂಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪ್ತಾವೆ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿವರೆಗೂ ನಾನು ವೀಡಿಯೋಸ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಬಾಯ್, ಟೇಕ್ ಕೇರ್.